ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಲಕ್ಕಿ ಭಾಸ್ಕರ್. ಇದರ IMDb ರೇಟಿಂಗ್ 8.1 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಮೂವಿ 1992ರಿಂದ ಸ್ಟಾರ್ಟ್ ಆಗುತ್ತೆ. ಭಾಸ್ಕರ್ ಬಾಂಬೆನ ಜುಹು ಚೌಪಾಟಿನಲ್ಲಿ ಜಾಗಿಂಗ್ ಮಾಡ್ತಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತಿರ್ತಾನೆ. ಭಾಸ್ಕರ್ ಜಾಗಿಂಗ್ ಮಾಡ್ತಾ ತನ್ನ ಮನೆಗೆ ಬಂದಾಗ ಅಲ್ಲಿ CBI ಆಫೀಸರ್ ಲಕ್ಷ್ಮಣ್ ರಾವ್ ಬಂದಿರ್ತಾನೆ. ಈತ ಭಾಸ್ಕರ್ಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ನೀವು ಬ್ಯಾಂಕ್ ನಲ್ಲಿ ಫ್ರಾಡ್ ಮಾಡಿದ್ದರಂತೆ, ನಾವು ನಿಮ್ಮ ಅಕೌಂಟ್ ನ ಚೆಕ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಕೆಲಸ ಮಾಡುತ್ತಿದ್ದ ಬ್ಯಾಂಕ್ ಗೆ ಬರ್ತಾರೆ. ಇಲ್ಲಿ ಲಕ್ಷ್ಮಣ್ ರಾವ್ ನೀವು ಬ್ಯಾಂಕ್ ಫಂಡ್ ಮತ್ತು ಚೆಕ್ ನ ದುರುಪಯೋಗ ಮಾಡಿದ್ದೀರಿ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಹೆಂಡತಿ ಸುಮತಿ ಭಾಸ್ಕರ್ಗೆ ಫೋನ್ ಮಾಡಿ ಮನೆಯಲ್ಲಿ CBI ಆಫೀಸರ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಆಗ ಭಾಸ್ಕರ್ ಅವರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾನೆ. ಈಗ ಭಾಸ್ಕರ್ ನಮ್ಮ ಕಡೆ ನೋಡಿ ನನ್ನ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಭಾಸ್ಕರ್ ಈಗ ತನ್ನ ಸ್ಟೋರಿನ ಹೇಳ್ತಾನೆ. ಭಾಸ್ಕರ್ ಮಗದ ಬ್ಯಾಂಕ್ ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನ ಸ್ಯಾಲರಿ 6,000 ಇರುತ್ತೆ. ಆದ್ರೆ ಅವನು 36,000 ಲೋನ್ ತಗೊಂಡಿರ್ತಾನೆ. ಇಲ್ಲಿ ಭಾಸ್ಕರ್ ತುಂಬಾ ನಿಯತ್ತಿಂದ ಕೆಲಸ ಮಾಡ್ತಿರ್ತಾನೆ. ಅವನು ತನ್ನ ರೀಜನಲ್ ಮ್ಯಾನೇಜರ್ ಹಿಮಾಂಶು ತನ್ನ ಕೆಲಸ ಗುರುತಿಸಿ ಖಾಲಿಯಾಗಲಿರುವ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಪೋಸ್ಟ್ ಗೆ ತನ್ನನ್ನು ರೆಕಮೆಂಡ್ ಮಾಡ್ತಾನೆ ಅಂತ ಹೋಪ್ ಇರುತ್ತೆ. ಈಗ ಭಾಸ್ಕರ್ ರೊಟೀನ್ ನ ತೋರಿಸ್ತಾರೆ. ಭಾಸ್ಕರ್ ಡೈಲಿ ಮಾರ್ನಿಂಗ್ ಕೆಲಸಕ್ಕೆ ಬರ್ತಾನೆ. ಇಲ್ಲಿ ವಾಲೆಟ್ ಮ್ಯಾನೇಜರ್ ನಾರಾಯಣ್ ಡೈಲಿ ಲೇಟ್ ಬರ್ತಿರ್ತಾನೆ ಮತ್ತು ಜಲ್ದಿ ಹೋಗ್ತಿರ್ತಾನೆ. ನಾರಾಯಣ್ ಮತ್ತು ಭಾಸ್ಕರ್ ವಾಲೆಟ್ ನಿಂದ ಕ್ಯಾಶ್ ತೆಗೆದು ರಿಜಿಸ್ಟರ್ ನಲ್ಲಿ ಎಂಟ್ರಿ ಮಾಡ್ತಿರ್ತಾರೆ ಮತ್ತು ತಿಂಗಳ ಕೊನೆಯಲ್ಲಿ ಕಂಪ್ಯೂಟರ್ ನಲ್ಲಿ ಎಂಟ್ರಿ ಮಾಡ್ತಾರೆ. ಬ್ಯಾಂಕ್ ಗ್ಯಾರೇಜ್ ನಲ್ಲಿ ಲೋನ್ ಕಟ್ಟಕ್ಕಾಗದೆ ಜಪ್ತಿ ಮಾಡಿದ್ದ ಮಾರುತಿ 800 ಕಾರು ಇರುತ್ತೆ. ಈ ಕಾರನ್ನ ತಾನು ಬಿಡಿಸ್ಕೋಬೇಕಂತ ಭಾಸ್ಕರ್ಗೆ ತುಂಬಾ ಆಸೆ ಇರುತ್ತೆ. ಭಾಸ್ಕರ್ ಫೈನಾನ್ಷಿಯಲಿ ವೀಕ್ ಇದ್ದಿದ್ದರಿಂದ ದುಡ್ಡಿಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾನೆ. ಅದರಲ್ಲಿ ಒಂದು ಬ್ಯಾಂಕ್ಗೆ ಬರುತ್ತಿದ್ದ ತುಂಬಾ ಗ್ರಾಹಕರಿಗೆ ಬರೆಯೋಕೆ ಬರ್ತಿರಲ್ಲ. ಆಗ ಭಾಸ್ಕರ್ ಅವರಿಂದ ಹಣ ತಗೊಂಡು ಬರೆದು ಕೊಡ್ತಿರ್ತಾನೆ. ಆಗ ಅಲ್ಲಿ ಒಂದು ದಿನ ಅಂತೋನಿ ಅನ್ನೋ ವ್ಯಕ್ತಿ ಬರ್ತಾನೆ. ಅವನಿಗೆ 2 ಲಕ್ಷ ಲೋನ್ ಬೇಕಾಗಿರುತ್ತೆ. ಆದ್ರೆ ಆತನಲ್ಲಿ ಕೊಲೆಟ್ರಲ್ಗೆ ಏನು ಇರಲ್ಲ. ಆಗ ಭಾಸ್ಕರ್ ನಿಮಗೆ ಲೋನ್ ಬರಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಭಾಸ್ಕರ್ಗೆ ಸಾಂಬಾ ಅನ್ನೋ ಹೆಸರಿನ ಒಬ್ಬ ಸ್ನೇಹಿತ ಇರ್ತಾನೆ. ಈತ ಭಾಸ್ಕರ್ ಜೊತೆ ಬ್ಯಾಂಕ್ ಅಲ್ಲಿ ಪಿಯೋನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಭಾಸ್ಕರ್ ತನ್ನ ಮನೆಗೆ ಬರ್ತಿದ್ದಾಗ ಅಲ್ಲಿ ಪಟೇಲ್ ಅನ್ನೋ ವ್ಯಕ್ತಿ ಭಾಸ್ಕರ್ಗೆ ಅಡ್ಡ ಹಾಕ್ತಾನೆ. ಏಕೆಂದ್ರೆ ಭಾಸ್ಕರ್ ಅವನಿಂದ 10,000 ರೂಪಾಯಿಗಳನ್ನ ಲೋನ್ ತಗೊಂಡಿರ್ತಾನೆ. ಅದೇ ಅಲ್ಲದೆ ಭಾಸ್ಕರ್ ತಮ್ಮ ಏರಿಯಾದ ತುಂಬಾ ಜನ ಹತ್ರ ಸಾಲ ತಗೊಂಡಿರ್ತಾನೆ. ಭಾಸ್ಕರ್ ಪಟೇಲ್ಗೆ ಏನೋ ಒಂದು ಹೇಳಿ ಮನೆಗೆ ಬರ್ತಾನೆ. ಇಲ್ಲಿ ಭಾಸ್ಕರ್ ಫ್ಯಾಮಿಲಿನ ತೋರಿಸ್ತಾರೆ. ಭಾಸ್ಕರ್ ತಮ್ಮ ಇಂಜಿನಿಯರಿಂಗ್ ಮಾಡ್ತಿರ್ತಾನೆ. ಒಬ್ಬ ತಂಗಿ ಮನೆಯಲ್ಲಿರ್ತಾಳೆ. ಅವರ ತಂದೆ ಜಾಸ್ತಿ ಮಾತಾಡೋದಿಲ್ಲ. ಅವರು CA ಆಗಿರ್ತಾರೆ. ಆದ್ರೆ ಈಗ ಏನು ಮಾಡದೆ ಮನೆಯಲ್ಲಿರ್ತಾರೆ. ಏಕೆಂದರೆ 10 ವರ್ಷಗಳ ಹಿಂದೆ ಅವರು ತಮ್ಮ ಸ್ನೇಹಿತರೊಂದಿಗೆ ಸೇರಿ ಒಂದು ಬಿಸ್ನೆಸ್ ಮಾಡಿರ್ತಾರೆ. ಆದ್ರೆ ಅದರಲ್ಲಿ ಅವರಿಗೆ ಮೋಸ ಆಗಿ ಅವತ್ತಿನಿಂದ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಭಾಸ್ಕರ್ ಸುಮತಿಯೊಂದಿಗೆ ಲವ್ ಮ್ಯಾರೇಜ್ ಆಗಿರ್ತಾನೆ. ಸುಮತಿ ಮನೆಯವರು ತುಂಬಾ ರಿಚ್ ಆಗಿರ್ತಾರೆ. ಅವರು ಭಾಸ್ಕರ್ ಜೊತೆ ಮದುವೆಗೆ ಒಪ್ಪಲ್ಲ. ಆದ್ರೆ ಸುಮತಿ ಅವರ ವಿರುದ್ಧ ಹೋಗಿ ಭಾಸ್ಕರ್ನ ಮದುವೆ ಆಗ್ತಾಳೆ. ಅವರಿಗೆ ಕಾರ್ತಿಕ್ ಅನ್ನೊಬ್ಬ ಮಗ ಇರ್ತಾನೆ. ಒಂದು ದಿನ ಸುಮತಿ ಅಣ್ಣನ ಮಗ ಅನೋಜ್ ಬರ್ತ್ಡೇ ಇರುತ್ತೆ. ಆಗ ಸುಮತಿ ಕಾರ್ತಿಕ್ಗೆ ಒಂದು ಟಿ ಶರ್ಟ್ ಹಾಕೊಳ್ಳಕ್ಕೆ ಕೊಡ್ತಾಳೆ. ಆಗ ಕಾರ್ತಿಕ್ ಅಮ್ಮ ಪ್ರತಿ ಬಾರಿ ನಾನು ಇದೇ ಟಿ ಶರ್ಟ್ ಹಾಕೋತೀನಿ, ಎಲ್ಲರೂ ನನ್ನ ನೋಡಿ ನಗ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಅವರು ಬರ್ತ್ಡೇ ಪಾರ್ಟಿಗೆ ಬರ್ತಾರೆ. ಸುಮತಿ ಅಮ್ಮ ಆಕೆಗೆ ನೀನು ಭಾಸ್ಕರ್ನ ಬಿಟ್ಟು ಬಿಡು ಅಂತ ಹೇಳ್ತಾಳೆ. ಏಕೆಂದ್ರೆ ಭಾಸ್ಕರ್ ಫೈನಾನ್ಷಿಯಲಿ ವೀಕ್ ಇರ್ತಾನೆ. ಈ ಕಡೆ ಸುಮತಿ ಅತ್ತಿ ಕಾರ್ತಿಕ್ಗೆ ಕೇಕ್ ಕೊಡೋದಿಲ್ಲ. ಇದನ್ನ ನೋಡಿ ಸುಮತಿ ಕೋಪದಿಂದ ಭಾಸ್ಕರ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ದಾರಿಯಲ್ಲಿ ಕಾರ್ತಿಕ್ಗೆ ಹಸಿವು ಆಗುತ್ತೆ. ಆಗ ಅವರು ವಡಪಾವ್ ತಿನ್ನೋಕೆ ಹೋಗ್ತಾರೆ. ಆಗ ಭಾಸ್ಕರ್ ಹತ್ರ 2 ವಡಪಾವ್ ತಗೊಳಕ್ಕೆ ಮಾತ್ರ ದುಡ್ಡಿರುತ್ತೆ. ಆಗ ಬಂಡಿಯವನು ಅವನಿಗೆ 3 ವಡಪಾವ್ ಕೊಡ್ತಾನೆ. ಕಾರ್ತಿಕ್ ತನಗೆ ಹೆಚ್ಚು ಹಸಿವಾಗಿದೆ ಅಂತ ಭಾಸ್ಕರ್ ವಡಪಾವನ್ನು ತಾನೇ ತಿಂತಾನೆ. ಆದ್ರೆ ಸುಮತಿ ಭಾಸ್ಕರ್ ಫೈನಾನ್ಷಿಯಲ್ ಕಂಡೀಷನ್ ಗೊತ್ತಿದ್ರು ಅವನನ್ನ ತುಂಬಾ ಸಪೋರ್ಟ್ ಮಾಡ್ತಿರ್ತಾಳೆ. ಒಂದು ದಿನ ಅಂತೋನಿ ಭಾಸ್ಕರ್ ಹತ್ರ ಮತ್ತೆ ಬರ್ತಾನೆ. ಅಲ್ಲಿ ಅಂತೋನಿ ನನಗೆ 2 ಲಕ್ಷ ಬೇಕು, ನಾನು ಮಲೇಷ್ಯಾದಿಂದ 15 ಲಕ್ಷದ ಟಿವಿ ತರಿಸಿದ್ದೀನಿ, ಅದನ್ನ ಮಾರಿದ್ರೆ ನನಗೆ ದುಪ್ಪಟ್ಟು ಲಾಭ ಬರುತ್ತೆ, ಅಡ್ವಾನ್ಸ್ 50,000 ಕೊಟ್ಟಿದ್ದೀನಿ, ಆದ್ರೆ ನನಗೆ ಮಿಕ್ಕ ಹಣ ಕೊಡಬೇಕಾಗಿದ್ದವರು ಕೈ ಎತ್ತಿದ್ದಾರೆ, ನಾನು ಜಾಸ್ತಿ ದಿನ ವೇಟ್ ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಶಿಪ್ ಕ್ಯಾಪ್ಟನ್ ಆ ಟಿವಿಗಳನ್ನ ಹರಾಜು ಹಾಕ್ತಾನೆ ಅಂತ ಹೇಳ್ತಾನೆ. ಆದ್ರೆ ಭಾಸ್ಕರ್ಗೆ ಅದರಲ್ಲಿ ಆಸಕ್ತಿ ಇರಲ್ಲ. ಅದಕ್ಕೆ ಅವನು ಅಂತೋನಿನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಮಾರನೇ ದಿನ ಭಾಸ್ಕರ್ ಕೆಲಸಕ್ಕೆ ಬರ್ತಿದ್ದಾಗ ಪಟೇಲ್ ಅವನನ್ನ ಹಿಡಿದು ತನ್ನ ದುಡ್ಡು ಕೊಡುವಂತೆ ಕೇಳ್ತಾನೆ. ಆದ್ರೆ ಭಾಸ್ಕರ್ ಹತ್ರ ದುಡ್ಡಿರಲ್ಲ. ಅದಕ್ಕೆ ಅವನು ಭಾಸ್ಕರ್ನ ಎಲ್ಲರ ಮುಂದೆ ಅವಮಾನ ಮಾಡಿ ಅವನ ಸ್ಕೂಟರ್ನ ತಗೊಂಡು ಹೋಗ್ಬಿಡ್ತಾನೆ. ಭಾಸ್ಕರ್ ಕೆಲಸಕ್ಕೆ ಲೇಟ್ ಆಗ್ತಿದ್ದರಿಂದ ಓಡ್ಕೊಂಡು ಬ್ಯಾಂಕ್ಗೆ ಬರ್ತಾನೆ. ಅಲ್ಲಿ ಸುಧೀರ್ ಅನ್ನೋ ವ್ಯಕ್ತಿಗೆ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಕೊಡ್ತಿರ್ತಾರೆ. ಇದನ್ನ ನೋಡಿ ಭಾಸ್ಕರ್ ಶಾಕ್ ಆಗ್ತಾನೆ. ಏಕೆಂದರೆ ಆ ಪೋಸ್ಟ್ ಭಾಸ್ಕರ್ಗೆ ಬರುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಭಾಸ್ಕರ್ ಮೈಂಡ್ ನಲ್ಲೂ ಅದೇ ಇರುತ್ತೆ. ಹಿಮಾಂಶು ಭಾಸ್ಕರ್ ಹತ್ರ ಬಂದು ನಿನಗೆ ಪ್ರಮೋಷನ್ ಸಿಗ್ಲಿ ಅಂತ ತುಂಬಾ ಟ್ರೈ ಮಾಡಿದೆ, ಆದ್ರೆ ಸುಧೀರ್ಗೆ ಪ್ರಮೋಷನ್ ಕೊಡ್ಬೇಕಂತ ಜನರಲ್ ಮ್ಯಾನೇಜರ್ ವಿನೋದ್ ತೀರ್ಮಾನ ಅಂತ ಹೇಳ್ತಾನೆ. ಸಾಂಬಾಗೆ ಹಿಮಾಂಶು ಆಫೀಸ್ ನಿಂದ ಶಿಫಾರಸು ಲೆಟರ್ ಸಿಗುತ್ತೆ. ಅದರಲ್ಲಿ ಭಾಸ್ಕರ್ ಹೆಸರು ಇರೋದಿಲ್ಲ, ಸುಧೀರ್ ಹೆಸರು ಒಂದೇ ಇರುತ್ತೆ. ಇದನ್ನ ನೋಡಿ ಸಾಂಬಾ ಅವರಿಬ್ಬರು ಬೆಂಗಾಳಿ ಆದ್ದರಿಂದ ಹಿಮಾಂಶು ಸುಧೀರ್ಗೆ ಪ್ರಮೋಷನ್ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಭಾಸ್ಕರ್ ಸಿಟ್ಟಿನಿಂದ ಹಿಮಾಂಶು ಹತ್ರ ಬರ್ತಾನೆ. ಇಲ್ಲಿ ಭಾಸ್ಕರ್ ನನ್ನಿಂದ ತಪ್ಪಾದ್ರೂ ಏನಾಗಿತ್ತು, ನೀವು ಹೇಳಿದ ಎಲ್ಲ ಕೆಲಸ ಮಾಡ್ತಿದ್ದೀನಿ, ಯಾವಾಗ್ಲೂ ರಜೆ ತಗೊಳ್ಳಲ್ಲ, ಆದ್ರೂ ನನಗೆ ಬಿಟ್ಟು ಸುಧೀರ್ಗೆ ಪ್ರಮೋಷನ್ ಕೊಡಿಸಿದ್ದೀರಿ, ನೀವೊಬ್ರು ಒಂದೇ ಜಾತಿಯವರು ಅಂತ ಅವನಿಗೆ ಪ್ರಮೋಷನ್ ಕೊಟ್ರಾ ಅಂತ ಕೇಳ್ತಾನೆ. ಆಗ ಹಿಮಾಂಶು ಕೋಪದಿಂದ ಸುಧೀರ್ ನಿನಗಿಂತ ಉತ್ತಮ ಕೆಲಸ ಮಾಡ್ತಾನೆ, ಅವನು ನಿನ್ನ ತರ ಸೈಡ್ ಬಿಸ್ನೆಸ್ ಮಾಡೋದಿಲ್ಲ, ನಾನು ನಿನ್ನ ಸೈಡ್ ಬಿಸ್ನೆಸ್ ಬಗ್ಗೆ ಜನರಲ್ ಮ್ಯಾನೇಜರ್ಗೆ ಹೇಳಿದ್ರೆ ನಿನ್ನ ಕೆಲಸ ಹೋಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಾಸ್ಕರ್ ಭಯದಿಂದ ಸಾರಿ ಸರ್ ಕೋಪದಲ್ಲಿ ಹೇಳ್ಬಿಟ್ಟೆ ಅಂತ ಹೇಳ್ತಾನೆ. ಹಿಮಾಂಶು ಎಲ್ಲರ ಮುಂದೆ ಭಾಸ್ಕರ್ಗೆ ಬೈತಾನೆ. ಭಾಸ್ಕರ್ಗೆ ಅವಮಾನ ಆಗುತ್ತೆ. ಆದ್ರೂ ಅವನು ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಆಗ್ಬಿಡ್ತಾನೆ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾನೆ. ಆಗ ಅಲ್ಲಿ ಮತ್ತೆ ಅಂತೋನಿ ಬರ್ತಾನೆ. ಭಾಸ್ಕರ್ ಅಂತೋನಿಗೆ ನಿಮ್ಮ ಹತ್ರ 2 ಲಕ್ಷ ಇದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಅಂತೋನಿ ನನ್ನ ಸಾಮಾನು ಬಿಡಿಸ್ಕೊಂಡು ಅದಕ್ಕೆ 2 ಪಟ್ಟು ಸಂಪಾದಿಸ್ತೀನಿ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ತಗೊಳ್ಳಿ 2 ಲಕ್ಷ, ಆದ್ರೆ ನಿಮ್ಮ ಲಾಭದಲ್ಲಿ ನಮಗೆ 20% ಕೊಡಬೇಕು ಅಂತ ಹೇಳ್ತಾನೆ. ಆಗ ಸಾಂಬಾ ಭಾಸ್ಕರ್ ಹತ್ರ 2 ಲಕ್ಷ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಭಾಸ್ಕರ್ ಬ್ಯಾಂಕ್ ನಲ್ಲಿ ಕ್ಯಾಶಿಯರ್ ಆಗಿದ್ದರಿಂದ ಬ್ಯಾಂಕ್ ನಿಂದ ಹಣ ಕದ್ದಿರ್ತಾನೆ.
ಆಗ ಸಾಂಬಾ ಬ್ಯಾಂಕಲ್ಲಿ ಗೊತ್ತಾದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ಭಾಸ್ಕರ್ 2 ದಿನದಲ್ಲಿ ಅಪ್ಪಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, 2 ವಾರದಲ್ಲಿ ಮಗನ ಫೀಸ್ ಕಟ್ಟಬೇಕು, ತಮ್ಮ ತಂಗಿ ಕಾಲೇಜ್ ಫೀಸ್ ಕಟ್ಟಬೇಕು. ಪಟೇಲ್ ನನ್ನ ಸ್ಕೂಟರ್ ತಗೊಂಡೋದ. ಬಸ್ ನಲ್ಲಿ ಬರ್ಬೇಕಂದ್ರೆ ಕೈಯಲ್ಲಿ ಹಣ ಇಲ್ಲ. ನನ್ನ ಮನೆಯವರು ಪ್ರಮೋಷನ್ ಆದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಎಡವಟ್ಟಾದ್ರೆ ನಾನೊಬ್ಬನೇ ಜೈಲಿಗೆ ಹೋಗ್ತೀನಿ, ಆದ್ರೆ ಲಕ್ ಸಾಥ್ ಕೊಟ್ರೆ ಪೂರ್ತಿ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ. ಭಾಸ್ಕರ್ ಅಂತೋನಿಗೆ ಹೇಗೆ ಲಾಭ ಬರುತ್ತೆ ಅಂತ ಕೇಳ್ತಾನೆ. ಆಗ ಅಂತೋನಿ, ಇಂಡಿಯಾದಲ್ಲಿ ಟಿವಿ ಬೆಲೆ 35,000 ಇರುತ್ತೆ, ಆದ್ರೆ ಅದೇ ಟಿವಿ ಮಲೇಷಿಯಾ ಅಂತ ಊರಲ್ಲಿ 12,000ಗೆ ಸಿಗುತ್ತೆ. ಇಂಡಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಹಾಕೋದ್ರಿಂದ ನಮಗೆ ಪರಿಚಯ ಇರೋ ಶಿಪ್ ಕ್ಯಾಪ್ಟನ್ ಕೈಯಲ್ಲಿ ಸ್ಪೇರ್ ಪಾರ್ಟ್ಸ್ ರೂಪದಲ್ಲಿ ಟಿವಿನ ತರಿಸಿ ಇಲ್ಲಿ ದುಪ್ಪಟ್ಟು ಲಾಭಕ್ಕೆ ಮಾರಬಹುದು ಅಂತ ಹೇಳ್ತಾನೆ. ಆಮೇಲೆ ಸಾಂಬಾ ಮತ್ತೆ ಅಂತೋನಿ ಪೋರ್ಟ್ಗೆ ಹೋಗ್ತಾರೆ. ಭಾಸ್ಕರ್ ಮನೆಗೆ ಬಂದು ಅವರಿಗಾಗಿ ವೇಟ್ ಮಾಡ್ತಿರ್ತಾನೆ. ತುಂಬಾ ಹೊತ್ತು ವೇಟ್ ಮಾಡಿದ ಮೇಲೆ ಅವರು ಭಾಸ್ಕರ್ ಹತ್ರ ಬರ್ತಾರೆ. ಅವರಿಗೆ ಲಾಭ ಆಗಿರುತ್ತೆ. ಅಂತೋನಿ ಭಾಸ್ಕರ್ಗೆ ಅವರ ಶೇರ್ ಅಮೌಂಟ್ ಕೊಡ್ತಾನೆ. ಅಲ್ಲಿಂದ ಭಾಸ್ಕರ್ ಪಟೇಲ್ ಹತ್ರ ಹೋಗಿ ತನ್ನ ಸ್ಕೂಟರ್ ನ ಬಿಡಿಸ್ಕೊತಾನೆ. ಈಗ ಭಾಸ್ಕರ್, ಅಂತೋನಿ ಮತ್ತು ಸಾಂಬಾ ಮೂವರು ಪಾರ್ಟ್ನರ್ ಆಗ್ತಾರೆ. ಭಾಸ್ಕರ್ ಕ್ಯಾಶಿಯರ್ ಆಗಿದ್ದರಿಂದ ಅವನು ಈಸಿಯಾಗಿ ಹಣ ತೆಗಿಬಹುದಾಗಿರುತ್ತೆ. ಏಕೆಂದರೆ ಕ್ಯಾಶ್ ತೆಗೆಯುವಾಗ ಮತ್ತು ವಾಪಸ್ ವಾಲೆಟ್ ನಲ್ಲಿ ಇಡುವಾಗ ಭಾಸ್ಕರ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಗ ಭಾಸ್ಕರ್ ವಾಪಸ್ ಇಡುವಾಗ 2 ಲಕ್ಷ ಕಡಿಮೆ ಬರೆದು ಮಾರನೇ ದಿನ 2 ಲಕ್ಷ ಹೆಚ್ಚಿಗೆ ಬರೆದಿರ್ತಾನೆ. ಈಗ ಅಂತೋನಿ, ಭಾಸ್ಕರ್ ಮತ್ತು ಸಾಂಬಾ ಇದೇ ಕೆಲಸ ಮಾಡ್ತಿರ್ತಾರೆ. ಮೆಲ್ಲಗೆ ಅವರ ಕೈಯಲ್ಲಿ ದುಡ್ಡು ಆಡೋಕೆ ಸ್ಟಾರ್ಟ್ ಆಗುತ್ತೆ. ಭಾಸ್ಕರ್ ತನಗಿದ್ದ ಎಲ್ಲ ಲೋನ್ ನ ಕ್ಲಿಯರ್ ಮಾಡ್ತಾನೆ. ಮನೆಗೆ ಬೇಕಾದ ಟಿವಿ, ಸೋಫಾ, ಎಲ್ಲಾ ತರಹದ ಸಾಮಾನು ತರ್ತಾನೆ. ಸುಮತಿ ಇದೆಲ್ಲ ನೋಡಿ ಭಾಸ್ಕರ್ಗೆ ಎಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾಳೆ. ಭಾಸ್ಕರ್ ಕುಡಿಯೋದು ಸ್ಟಾರ್ಟ್ ಮಾಡಿರ್ತಾನೆ. ಮನೆಗೆ ಲೇಟ್ ಆಗಿ ಬರ್ತಿರ್ತಾನೆ. ಇದನ್ನ ನೋಡಿ ಸುಮತಿ ಇದೆಲ್ಲ ಏನು ಅಂತ ಕೇಳ್ತಾಳೆ. ಆಗ ಭಾಸ್ಕರ್, ನಾನು ಅಂತೋನಿ ಜೊತೆ ಸೇರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಹೀಗಿರುವಾಗ ಕಾರ್ತಿಕ್ ಬರ್ತ್ಡೇ ಬರುತ್ತೆ. ಈ ಬಾರಿ ಭಾಸ್ಕರ್ ತುಂಬಾ ಗ್ರ್ಯಾಂಡ್ ಆಗಿ ಕಾರ್ತಿಕ್ ಬರ್ತ್ಡೇ ಮಾಡ್ತಾನೆ. ಎಲ್ಲರೂ ಭಾಸ್ಕರ್ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಅಂತೋನಿ ಬರ್ತಾನೆ. ಅಂತೋನಿ ಭಾಸ್ಕರ್ಗೆ, ನನ್ನ ಮಗನಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿದೆ, ನಾನು ಅಲ್ಲೇ ಹೋಗಿ ಇರ್ತೀನಿ. ಆದ್ರೆ ಹೋಗೋ ಮುಂಚೆ ಒಂದು ಲಾಸ್ಟ್ ಡೀಲ್ ಇದೆ. ದುಬೈಯಿಂದ ಶಿಪ್ ನಲ್ಲಿ ಇಂಪೋರ್ಟೆಡ್ ಕಾರ್ ಬರ್ತಾ ಇದ್ದಾವೆ. ಅವುಗಳು ನಮಗೆ ಸಿಕ್ಕರೆ ಒಂದಕ್ಕೆ 2 ಅಲ್ಲ 6 ಪಟ್ಟು ದುಡಿಯಬಹುದು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ 10 ಲಕ್ಷ ಬೇಕು ಅಂತ ಹೇಳ್ತಾನೆ. ಆದ್ರೆ ಭಾಸ್ಕರ್ ಅಷ್ಟೊಂದು ದೊಡ್ಡ ರಿಸ್ಕ್ ತಗೊಳಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಪಾರ್ಟಿ ಮುಗಿದ ಮೇಲೆ ಭಾಸ್ಕರ್ ಮನೆಗೆ ಬಂದಾಗ ಕಾರ್ತಿಕ್ ಭಾಸ್ಕರ್ನ ತಬ್ಬಿಕೊಂಡು, ಅಪ್ಪ, ಇಷ್ಟು ದಿನ ನನ್ನ ಫ್ರೆಂಡ್ಸ್ ಎಲ್ಲ ಕಾರ್ತಿಕ್ ಬರ್ತ್ಡೇಗೆ ನಮ್ಮನ್ನ ಕರೆಯೋದಿಲ್ಲ ಅಂತ ಗೇಲಿ ಮಾಡ್ತಿದ್ರು, ಆದ್ರೆ ಇವತ್ತು ಎಲ್ಲರೂ ನನ್ನ ತುಂಬಾ ಹೊಗಳ್ತಾ ಇದ್ರು, ಅದಕ್ಕೆಲ್ಲ ನೀವೇ ಕಾರಣ, ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ತನ್ನ ಫ್ಯಾಮಿಲಿಗೋಸ್ಕರ ಏನಾದ್ರೂ ಮಾಡಬಹುದಂತ ರಿಸ್ಕ್ ತಗೊಳಕ್ಕೆ ರೆಡಿ ಆಗ್ತಾನೆ. ಆಮೇಲೆ ಹೇಗೋ ಮಾಡಿ ಬ್ಯಾಂಕ್ ನಿಂದ 10 ಲಕ್ಷ ತೆಗಿತಾನೆ. ಅವರು ಕಾರುಗಳನ್ನೆಲ್ಲ ತಗೋತಾರೆ. ಆದ್ರೆ ಅವರು ಕಾರ್ ತಗೊಳಕ್ಕೆ ಮಾತಾಡಿದ ಡೀಲರ್ ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈಗ ಕಾರ್ ಅವರ ಕೈಯಲ್ಲಿರುತ್ತೆ, ಆದ್ರೆ ಕಾರ್ ಬೈ ಮಾಡೋರು ಇರಲ್ಲ. ಅವತ್ತು ಫ್ರೈಡೆ ನೈಟ್ ಆಗಿದ್ದರಿಂದ ಬ್ಯಾಂಕ್ ಓಪನ್ ಆಗೋದ್ರೊಳಗೆ 2 ದಿನ ಟೈಮ್ ಇರುತ್ತೆ. ಆಗ ಭಾಸ್ಕರ್ 2 ದಿನದಲ್ಲಿ ನಮಗೆ ಬೈಯರ್ ಬೇಕು ಅಂತ ಹೇಳ್ತಾನೆ. ಅಂತೋನಿ ತನ್ನ ಲಿಂಕ್ಸ್ ನೆಲ್ಲ ಆಕ್ಟಿವೇಟ್ ಮಾಡಿ ಒಬ್ಬ ಬೈಯರ್ ನ ಇಟ್ಕೋತಾನೆ. ಆದ್ರೆ ಆತ ಗೋವಾದಲ್ಲಿರ್ತಾನೆ. ಆಗ ಭಾಸ್ಕರ್ ಅಂಡ್ ಟೀಮ್ ಕಾರ್ಗಳಿಗೆ ಗವರ್ಮೆಂಟ್ ನಂಬರ್ ಪ್ಲೇಟ್ ಹಾಕ್ತಾರೆ. ಆಮೇಲೆ ಅವರು ಗೋವಾ ಕಡೆ ಹೋಗ್ತಾರೆ. ದಾರಿಯಲ್ಲಿ ಇವರನ್ನ ಪೊಲೀಸರು ಹಿಡ್ಕೋತಾರೆ. ಆಗ ಭಾಸ್ಕರ್ ಪ್ಲಾನ್ ಮಾಡಿ ಮೊದಲೇ ಅದರಲ್ಲಿ ಕೆಲವರನ್ನ ಪೊಲಿಟಿಷಿಯನ್ ಬಟ್ಟೆ ಹಾಕಿ ಕರ್ಕೊಂಡು ಹೋಗಿರ್ತಾನೆ. ಆದ್ರೂ ಪೊಲೀಸರಿಗೆ ಅವರ ಮೇಲೆ ಡೌಟ್ ಇರುತ್ತೆ. ಆಗ ಅಲ್ಲಿ ಒಬ್ಬ ಬಾರ್ ಡ್ಯಾನ್ಸರ್ ಎಂಟ್ರಿ ಆಗುತ್ತೆ. ಭಾಸ್ಕರ್ ಅವರಿಗೆ ಈಕೆ ಸಂಜಯ್ ದತ್ ನೆಕ್ಸ್ಟ್ ಮೂವಿಯಲ್ಲಿ ಹೀರೋಯಿನ್ ಅಂತ ಹೇಳ್ತಾನೆ. ಆಗ ಪೊಲೀಸರು ಅವರನ್ನ ಅಲ್ಲಿಂದ ಹೋಗಕ್ಕೆ ಬಿಡ್ತಾರೆ. ಅವರು ಗೋವಾದಲ್ಲಿ ಕಾರ್ ಮಾರಿ ದೊಡ್ಡ ಲಾಭ ಮಾಡ್ತಾರೆ. ಆಮೇಲೆ ಅಂತೋನಿ ತನ್ನ ಪಾಲಿನ ಹಣ ತಗೊಂಡು ಅಮೆರಿಕಕ್ಕೆ ಹೋಗ್ತಾನೆ. ಹೋಗುವಾಗ ಅಂತೋನಿ ಭಾಸ್ಕರ್ಗೆ, ನಿನಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೂ ನನಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಮಾರನೇ ದಿನ ಭಾಸ್ಕರ್ 10 ಲಕ್ಷ ವಾಲೆಟ್ ನಲ್ಲಿ ವಾಪಸ್ ಇಡೋಕೆ ಬ್ಯಾಂಕ್ಗೆ ಬರ್ತಾನೆ. ಆದ್ರೆ ಬ್ಯಾಂಕ್ ಮುಂದೆ ಪೊಲೀಸರು ಇರ್ತಾರೆ. ಭಾಸ್ಕರ್ಗೆ ಭಯ ಆಗುತ್ತೆ. ಬ್ಯಾಂಕ್ ಒಳಗೆ ಬಂದಾಗ ಇಲ್ಲಿ ರೀಜನಲ್ ಮ್ಯಾನೇಜರ್ ಹಿಮಾಂಶು ಮತ್ತು ಎಜಿಎಂ ಸುಧೀರ್ ಫ್ರಾಡ್ ನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆದ್ರೆ ಭಾಸ್ಕರ್ಗೆ ತನ್ನಲ್ಲಿದ್ದ 10 ಲಕ್ಷ ವಾಲೆಟ್ ನಲ್ಲಿ ಹೇಗೆ ಇಡಬೇಕಂತ ಯೋಚನೆ ಇರುತ್ತೆ. ಭಾಸ್ಕರ್ ವಾಲೆಟ್ ನಿಂದ ಹಣ ತೆಗೆಯಲು ಹೋದಾಗ 40 ಲಕ್ಷ ತಗೋತಾನೆ. ಆದ್ರೆ ಎಂಟ್ರಿಯಲ್ಲಿ 50 ಲಕ್ಷ ಅಂತ ಬರೀತಾನೆ. ಹಣ ತಗೊಂಡು ಭಾಸ್ಕರ್ ಅಲ್ಲಿ ಕೌಂಟರ್ಗೆ ಬಂದಾಗ ಅಲ್ಲಿ ಜನರಲ್ ಮ್ಯಾನೇಜರ್ ವಿನೋದ್ ಬರ್ತಾನೆ. ಈತ ಸೂಟ್ ಕೇಸ್ ನಲ್ಲಿ ಏನಿದೆ ಅಂತ ಕೇಳ್ತಾನೆ. ಆಗ ಭಾಸ್ಕರ್, ನಾನು ಊರಿಗೆ ಹೋಗಿದ್ದೆ, ವಾಪಸ್ ಬರೋಕೆ ಲೇಟ್ ಆಯ್ತು, ಅದಕ್ಕೆ ಡ್ಯೂಟಿಗೆ ಡೈರೆಕ್ಟ್ ಆಗಿ ಬಂದೆ ಅಂತ ಹೇಳ್ತಾನೆ. ಆಗ ಜಿಎಂ ಸೂಟ್ ಕೇಸ್ ಓಪನ್ ಮಾಡುವಂತೆ ಹೇಳ್ತಾನೆ ಮತ್ತು ವಾಲೆಟ್ ಮ್ಯಾನೇಜರ್ ನಾರಾಯಣ್ಗೆ ಕ್ಯಾಶ್ ಕೌಂಟ್ ಮಾಡುವಂತೆ ಹೇಳ್ತಾನೆ. ಭಾಸ್ಕರ್ ಸೂಟ್ ಕೇಸ್ ಓಪನ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಕೇವಲ ಬಟ್ಟೆ ಇರುತ್ತೆ. ನಾರಾಯಣ್ ಕ್ಯಾಶ್ ಎಣಿಸಿದಾಗ ಅದರಲ್ಲಿ 50 ಲಕ್ಷ ಇರುತ್ತೆ. ಏಕೆಂದರೆ ಭಾಸ್ಕರ್ ವಾಲೆಟ್ ನಿಂದ ಕ್ಯಾಶ್ ತಗೊಂಡು ಬಂದ ತಕ್ಷಣ ಸೂಟ್ ಕೇಸ್ ನಿಂದ ಕ್ಯಾಶ್ ತೆಗೆದು 40 ಲಕ್ಷ ಜೊತೆ ಇಟ್ಟಿರ್ತಾನೆ. ಈಗ ಭಾಸ್ಕರ್ ಸಾಂಬಾಗೆ, ನಾವು ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ತಾನೆ. ಏಕೆಂದರೆ ಭಾಸ್ಕರ್ ಹತ್ರ ಸಾಕಷ್ಟು ಹಣ ಜಮಾ ಆಗಿರುತ್ತೆ. ಆದ್ರೆ ಸಾಂಬಾ ಕೇಳದೆ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಪೋರ್ಟ್ ನಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಭಾಸ್ಕರ್ ತಮ್ಮನಿಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಸೀಟ್ ಸಿಕ್ಕಿರುತ್ತೆ. ಅದಕ್ಕೆ ಭಾಸ್ಕರ್ ತನ್ನಲ್ಲಿದ್ದ ಎಲ್ಲ ಹಣದಿಂದ ತನ್ನ ತಮ್ಮನ ಫೀಸನ್ನ ಕಟ್ಟಿ ಅವನನ್ನ ಲಂಡನ್ಗೆ ಕಳಿಸ್ತಾನೆ. ಈ ಕಡೆ ಬ್ಯಾಂಕ್ ನಲ್ಲಿ ಚೇರ್ಮನ್ ಬರ್ತಾನೆ. ಈತ ಭಾಸ್ಕರ್ ಕೆಲಸ ನೋಡಿ ಭಾಸ್ಕರ್ಗೆ ರೀಜನಲ್ ಮ್ಯಾನೇಜರ್ ಪೋಸ್ಟ್ ಕೊಡ್ತಾನೆ. ಈಗ ಭಾಸ್ಕರ್ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ಮತ್ತು ಬ್ಯಾಂಕ್ ಕಡೆಯವರು ಭಾಸ್ಕರ್ಗೆ ಆಲ್ಟೋ 800 ಕಾರ್ ಕೊಡ್ತಾರೆ. ಈಗ ಭಾಸ್ಕರ್ ಲೈಫ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಸಿಬಿ ಆಫೀಸರ್ ಲಕ್ಷ್ಮಣ್ ರಾವ್ ಭಾಸ್ಕರ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದಾಗ ಅದರಲ್ಲಿ 100 ಕೋಟಿಗೂ ಅಧಿಕ ಅಮೌಂಟ್ ಇರುತ್ತೆ. ಇದನ್ನ ನೋಡಿ ಅವರೆಲ್ಲ ಶಾಕ್ ಆಗ್ತಾರೆ. ಮತ್ತೆ ಕತೆ ಪಾಸ್ಟ್ ಗೆ ಬರುತ್ತೆ. ಇಲ್ಲಿ ಚೇರ್ಮನ್ ಭಾಸ್ಕರ್ಗೆ, ಹರ್ಷ ಮೇರಾ ನಮ್ಮ ತುಂಬಾ ಒಳ್ಳೆ ಕ್ಲೈಂಟ್, ಅವರಿಂದ ನಮಗೆ ತುಂಬಾ ಬಿಸ್ನೆಸ್ ಸಿಗುತ್ತೆ, ಸೊ ಅವರ ಟ್ರಾನ್ಸಾಕ್ಷನ್ ಎಲ್ಲ ನೋಡಿಕೊಳ್ಳೋ ಜವಾಬ್ದಾರಿಯನ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ.
2 ಜನವರಿ 1991ಕ್ಕೆ ಗ್ರೋ ಹೈ ಕಂಪನಿ ಕಡೆಯಿಂದ ಸೂರಜ್ ಭಾಸ್ಕರ್ನ ಭೇಟಿ ಆಗ್ತಾನೆ. ಸೂರಜ್ ಭಾಸ್ಕರ್ಗೆ ಬಿಆರ್ ಕೊಡ್ತಾನೆ. ಬಿಆರ್ ಅಂದ್ರೆ ಬ್ಯಾಂಕ್ ರಿಸಿಟ್. ಬ್ಯಾಂಕ್ಗಳು ಇನ್ನೊಂದು ಬ್ಯಾಂಕ್ಗೆ ಲೋನ್ ಕೊಡಬೇಕಂದ್ರೆ ಏಜೆಂಟ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಬೇಕಾಗಿರುತ್ತೆ. ಭಾಸ್ಕರ್ ಕೆಲಸ ಮಾಡುತ್ತಿದ್ದ ಮಗಧ ಬ್ಯಾಂಕ್ ಕೊಠಾರಿ ಬ್ಯಾಂಕ್ಗೆ ಲೋನ್ ಕೊಡಬೇಕಾದ್ರೆ ಹರ್ಷ ಮೇಹ್ರಾ ಮುಖಾಂತರ ಕೊಡಬೇಕಾಗಿರುತ್ತೆ. ಹೀಗೆ ಟ್ರಾನ್ಸಾಕ್ಷನ್ ನಡೀತಿರುತ್ತೆ. ಒಂದು ದಿನ ಸೂರಜ್ ಭಾಸ್ಕರ್ಗೆ ಒಂದು ವಾಚ್ ತಂದು ಕೊಡ್ತಾನೆ ಮತ್ತು ಇದು ಹರ್ಷ ಮೇಹ್ರಾ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಅಂತ ಹೇಳ್ತಾನೆ. ಆದ್ರೆ ಭಾಸ್ಕರ್ ಅದನ್ನ ತಗೊಳ್ಳೋದಿಲ್ಲ. ಭಾಸ್ಕರ್ ಹರ್ಷ ಅಕೌಂಟ್ ಚೆಕ್ ಮಾಡಿದಾಗ ಅದರಲ್ಲಿ ಅವನಿಗೆ ವಿಚಿತ್ರ ಟ್ರಾನ್ಸಾಕ್ಷನ್ ಕಾಣುತ್ತೆ. ಅದಕ್ಕೆ ಭಾಸ್ಕರ್ ಕೊಠಾರಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮಗಧ ಬ್ಯಾಂಕ್ ಕೊಠಾರಿ ಬ್ಯಾಂಕ್ಗೆ ಕೊಟ್ಟ ಲೋನ್ ಸ್ಟೇಟ್ಮೆಂಟ್ ನ ಕೇಳ್ತಾನೆ. ಆದ್ರೆ ಮ್ಯಾನೇಜರ್ ಕೊಡೋದಿಲ್ಲ ಮತ್ತು ಭಾಸ್ಕರ್ಗೆ ನೀವು ಒಂದು ಸಾರಿ ಹರ್ಷನ ಭೇಟಿಯಾಗ್ರಿ ಅಂತ ಹೇಳ್ತಾನೆ. ಭಾಸ್ಕರ್ ಹರ್ಷ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಭಾಸ್ಕರ್ಗೆ ಹರ್ಷ ಶೇರ್ಗಳ ರಿಗ್ಗಿಂಗ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ಶೇರ್ ನ ಪದೇ ಪದೇ ಬೈ ಮಾಡೋದು, ಇದರಿಂದ ಆ ಶೇರ್ ಬೆಲೆ ತುಂಬಾ ಹೆಚ್ಚಾಗುತ್ತೆ. ಯಾವಾಗ ಹರ್ಷಗೆ ಬೇಕಾದಷ್ಟು ರೇಟಿಂಗ್ ಸಿಗುತ್ತೋ ಹರ್ಷ ಆ ಶೇರ್ ನ ಮಾರ್ಬಿಡ್ತಾನೆ. ಇದು ಇಲ್ಲಿಗಲ್ ಮತ್ತು ಇದಕ್ಕೆ ತುಂಬಾ ಹಣ ಬೇಕು. ಅದಕ್ಕೆ ಹರ್ಷ ಕೊಠಾರಿ ಬ್ಯಾಂಕ್ ಮುಖಾಂತರ ಮಗಧ ಬ್ಯಾಂಕ್ ನಿಂದ ಲೋನ್ ತಗೋತಿರ್ತಾನೆ. ಇದೆಲ್ಲ ಗೊತ್ತಾದಾಗ ಭಾಸ್ಕರ್ ಚೇರ್ಮನ್ ಗೆ ಎಲ್ಲ ಹೇಳ್ಬೇಕು ಅನ್ಕೋತಾನೆ. ಆದ್ರೆ ಅವನಿಗೆ ಒಂದು ಐಡಿಯಾ ಬರುತ್ತೆ. ಭಾಸ್ಕರ್ ಹರ್ಷ ಹತ್ರ ಹೋಗದೆ ಸೂರಜ್ ಹತ್ರ ಹೋಗ್ತಾನೆ. ಭಾಸ್ಕರ್ ಸೂರಜ್ಗೆ ಒಂದು ಚೆಕ್ ಕೊಡ್ತಾನೆ. ಆದ್ರೆ ಭಾಸ್ಕರ್ ಅದನ್ನ ಹರಿದು ನನಗೆ ನೀವು ತರೋ ಬಿಆರ್ ನಲ್ಲಿ 1% ಶೇರ್ ಬೇಕು ಮತ್ತು ನೀವು ರೆಗ್ಗಿಂಗ್ ಮಾಡಿ ಬೆಲೆ ಜಾಸ್ತಿ ಮಾಡೋ ಶೇರ್ ಬಗ್ಗೆ ನನಗೆ ಮೊದಲೇ ಹೇಳಬೇಕು ಅಂತ ಹೇಳ್ತಾನೆ. ಸೂರಜ್ ಸರಿ ಅಂತ ಒಪ್ಕೋತಾನೆ. ಭಾಸ್ಕರ್ ತನ್ನಲ್ಲಿದ್ದ ಬ್ಲಾಕ್ ಮನಿನ ವೈಟ್ ಮಾಡೋಕೆ ಅಂತೋನಿಗೆ ಫೋನ್ ಮಾಡ್ತಾನೆ. ಆಗ ಅಂತೋನಿ ಅನ್ವರ್ ಅನ್ನೋ ಹುಡುಗನ ನಂಬರ್ ಕೊಡ್ತಾನೆ. ಅನ್ವರ್ ಭಾಸ್ಕರ್ ಹತ್ರ ಇದ್ದ ಮನಿನ ವೈಟ್ ಮಾಡೋಕೆ ಒಂದು ವಿನಿಂಗ್ ಲಾಟರಿ ಟಿಕೆಟ್ ತಗೋತಾನೆ. ಹೀಗೆ ಬ್ಲಾಕ್ ಮನಿ ವೈಟ್ ಆಗುತ್ತೆ. ಅದರಿಂದ ಭಾಸ್ಕರ್ ಒಂದು ಟ್ರೇಡಿಂಗ್ ಅಕೌಂಟ್ ತೆಗೆದು ಅದರಲ್ಲಿ ಸೂರಜ್ ಹೇಳ್ತಿದ್ದ ಕಂಪನಿ ಶೇರ್ ತಗೋತಿರ್ತಾನೆ. ಈ ಕಡೆ ಭಾಸ್ಕರ್ ತಂಗಿ ಮದುವೆ ಫಿಕ್ಸ್ ಆಗುತ್ತೆ. ಆಗ ಅವರು ಜ್ಯುವೆಲರಿ ತಗೋಬೇಕಂತ ಹೋದಾಗ ಅಲ್ಲಿ ಅವರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರಲ್ಲ. ಅದಕ್ಕೆ ಭಾಸ್ಕರ್ ಅಲ್ಲಿಂದ ಬ್ಯಾಂಕ್ಗೆ ಬರ್ತಾನೆ. ಇಲ್ಲಿ ಬ್ಯಾಗ್ ತುಂಬಾ ಹಣ ಡ್ರಾ ಮಾಡಿ ದಾರಿಯಲ್ಲಿ ಒಂದು ಬಟ್ಟೆ ಅಂಗಡಿಗೆ ಬರ್ತಾನೆ. ಇಲ್ಲಿ ಬಟ್ಟೆ ತಗೊಂಡ ಮೇಲೆ ಒಂದು ಕಾರ್ ಶೋರೂಮ್ಗೆ ಹೋಗಿ ಲಕ್ಸುರಿ ಕಾರ್ನ ತಗೋತಾನೆ. ಆಮೇಲೆ ಅವರು ಅದೇ ಜ್ಯುವೆಲರಿ ಶಾಪ್ಗೆ ಬರ್ತಾರೆ. ಆಗ ಅಲ್ಲಿದ್ದ ಸ್ಟಾಫ್ ಮೊದಲಿನಿಂದಲೂ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿರ್ತಾರೆ ಮತ್ತು ಅಲ್ಲಿನ ಓನರೇ ಎದ್ದು ಬಂದು ಅವರಿಗೆ ಬೇಕಾದ ವಸ್ತುಗಳನ್ನ ತೋರಿಸ್ತಿರ್ತಾನೆ. ಆಗ ಭಾಸ್ಕರ್ ಇದು ಇಂಡಿಯಾ, ಇಲ್ಲಿ ರೆಸ್ಪೆಕ್ಟ್ ಸಿಗಬೇಕಂದ್ರೆ ದುಡ್ಡು ನಿಮ್ಮ ಬಾಡಿ ಮೇಲೆ ಕಾಣಬೇಕು ಅಂತ ಹೇಳ್ತಾನೆ. ಭಾಸ್ಕರ್ಗೆ ತನಗೆ ಬರುತ್ತಿದ್ದ ಹಣ ಪ್ರತಿ ಸಾರಿ ಬ್ಲಾಕ್ ನಿಂದ ವೈಟ್ ಮಾಡೋಕೆ ಲಾಟರಿಯಿಂದ ಆಗಲ್ಲ ಅಂತ ಗೊತ್ತಾಗುತ್ತೆ. ಆಗ ಅನ್ವರ್ ನಾವು ಹವಾಲದಿಂದ ಬ್ಲಾಕ್ ನಿಂದ ವೈಟ್ ಮಾಡಬಹುದು, ಆದ್ರೆ ಅದಕ್ಕೆ ನಮಗೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರಬೇಕು ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಸುಮತಿ ಹೆಸರ ಮೇಲೆ ಒಂದು ಫುಡ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ. ಇವರು ವಿದೇಶದಿಂದ ಆರ್ಡರ್ ಬರ್ತಿದೆ ಅಂತ ತೋರಿಸಿ ಬ್ಲಾಕ್ ಮನಿನ ವೈಟ್ ಮಾಡ್ತಾರೆ. ಈಗ ಭಾಸ್ಕರ್ ಹತ್ರ ತುಂಬಾ ಹಣ ಬರ್ತಿರುತ್ತೆ. ಭಾಸ್ಕರ್ ಈಗ ತುಂಬಾ ಬದಲಾಗಿರ್ತಾನೆ. ಅವನು ಹಣದ ವ್ಯಾಮೋಹದಿಂದ ತುಂಬಾ ರೂಢ ಆಗಿರ್ತಾನೆ. ಒಂದು ದಿನ ಭಾಸ್ಕರ್ ತನ್ನ ಮನೆಗೆ ಬರ್ತಿದ್ದಾಗ ಅಪೋಸಿಟ್ ಪಟೇಲ್ ಬರ್ತಿರ್ತಾನೆ. ಭಾಸ್ಕರ್ ಕಾರಿಗೆ ಪಟೇಲ್ ಗುದ್ದಿಕೊಂಡು ಕೆಳಗೆ ಬೀಳ್ತಾನೆ. ಆಗ ಪಟೇಲ್ ಭಾಸ್ಕರ್ ಕಾರು ಗಾಜನ್ನ ಹೊಡಿತಾನೆ. ಆಗ ಭಾಸ್ಕರ್ ಕೋಪದಿಂದ ಪಟೇಲ್ ಸ್ಕೂಟರ್ ನ ಒಡೆದು ಹಾಕ್ತಾನೆ. ಆಗ ಸುಮತಿ ಇದೆಲ್ಲ ಏನು, ಎಷ್ಟು ಕೆಟ್ಟವನಾಗಿದ್ದೀಯಾ ಅಂತ ಹೇಳ್ತಾಳೆ. ಆಗ ಭಾಸ್ಕರ್ ಐ ಆಮ್ ನಾಟ್ ಬ್ಯಾಡ್, ಐ ಆಮ್ ಜಸ್ಟ್ ರಿಚ್ ಅಂತ ಹೇಳ್ತಾನೆ. ಒಂದು ದಿನ ಕೊಠಾರಿ ಬ್ಯಾಂಕ್ ಮ್ಯಾನೇಜರ್ ಏನೋ ಕೆಲಸದ ಮೇಲೆ ಮಗಧ ಬ್ಯಾಂಕ್ಗೆ ಬರ್ತಾನೆ. ಆಗ ಭಾಸ್ಕರ್ ಈಗೀಗ ಪೇಮೆಂಟ್ ತುಂಬಾ ಲೇಟ್ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಮ್ಯಾನೇಜರ್ 1-2 ಕೋಟಿ ಅಲ್ಲ ಹರ್ಷ ಕೊಟ್ಬಿಡ್ತಾನೆ ಅಂತ ಹೇಳ್ತಾನೆ. ಆಗ ಭಾಸ್ಕರ್ 1-2 ಕೋಟಿನ ಪೇಮೆಂಟ್ 100 ಕೋಟಿಗೂ ಅಧಿಕ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮ್ಯಾನೇಜರ್ಗೆ ಶಾಕ್ ಆಗುತ್ತೆ. ಆತ ನಾನು ಹೆಚ್ಚಿನ ಅಮೌಂಟ್ ಕೊಟ್ಟಿದ್ದು 9 ಕೋಟಿ, ಅದಕ್ಕಿಂತ ಹೆಚ್ಚು ನಾನು ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಮ್ಯಾನೇಜರ್ ತುಂಬಾ ಭಯ ಪಡ್ತಾನೆ. ಇದರಿಂದ ಆತನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ. ಭಾಸ್ಕರ್ ಸೂರಜ್ಗೆ ಈಗಿಂತ ನಾನು ಯಾವುದೇ ಬಿಆರ್ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಭಾಸ್ಕರ್ ಫ್ರೆಂಡ್ ಸಾಂಬಾ ಅರೆಸ್ಟ್ ಆಗಿರ್ತಾನೆ. ಅವನು ಕೆಲಸ ಮಾಡುತ್ತಿದ್ದ ಪಾರ್ಟ್ನರ್ಸ್ ಅವನಿಗೆ ಮೋಸ ಮಾಡಿ ಸಾಂಬಾನ ಸಿಕ್ಕಾಕ್ಸಿರ್ತಾರೆ. ಭಾಸ್ಕರ್ ಅವನನ್ನ ಬಿಡಿಸ್ತಾನೆ. ಈ ಕಡೆ ಸುಮತಿ ಅಣ್ಣನಿಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿರುತ್ತೆ. ಅದಕ್ಕೆ ಸುಮತಿ ತಾಯಿ ಸುಮತಿನ ಕರೆದು ನಿಮ್ಮ ಅಣ್ಣನಿಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದೆ, ನೀನು ಸ್ವಲ್ಪ ಹಣ ಕೊಟ್ಟು ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ಆಗ ಸುಮತಿ ಅದು ಭಾಸ್ಕರ್ ದುಡ್ಡು, ಅವನಿಗೆ ಇಷ್ಟ ಬಂದಂತೆ ಖರ್ಚು ಮಾಡ್ಲಿ ಅಂತ ಹೇಳ್ತಾಳೆ. ಆಗ ಸುಮತಿ ತಾಯಿ ನೀನು ದುಡ್ಡು ಬಂದ ಮೇಲೆ ಬದಲಾಗಿದ್ದೀಯಾ, ನಿನಗೆ ಫುಡ್ ಬಿಸ್ನೆಸ್ ಐಡಿಯಾ ಕೊಟ್ಟಿದ್ದು ನಾನು ಅಂತ ಹೇಳ್ತಾಳೆ. ಆಗ ಸುಮತಿ ನಮ್ಮ ಹತ್ರ ದುಡ್ಡಿಲ್ಲದಿದ್ದಾಗ ನೀವು ನಮಗೆ ಮರ್ಯಾದೆ ಕೊಡ್ಲಿಲ್ಲ, ಈಗ ನೀವೇ ಹೆಲ್ಪ್ ಮಾಡಿರೋ ತರ ಮಾತಾಡ್ತಿದ್ದೀರಿ ಅಂತ ಭಾಸ್ಕರ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ತನ್ನ ಶಾಪ್ ಹತ್ರ ಬಂದು ಅದರಲ್ಲಿರೋ ಸಾಮಾನೆಲ್ಲ ಹೊಡಿತಿರ್ತಾಳೆ. ಆಗ ಭಾಸ್ಕರ್ ಸುಮತಿನ ತಡಿತಾನೆ. ಆಗ ಸುಮತಿ ನಮ್ಮ ಅಮ್ಮ ಹೇಳಿದ ಮಾತಿನಿಂದ ನನಗೆ ಬೇಜಾರಿಲ್ಲ, ಆದ್ರೆ ನೀನು ತುಂಬಾ ಬದಲಾಗಿದ್ದೀಯಾ, ನನಗೆ ನನ್ನ ಹಳೆ ಭಾಸ್ಕರ್ ಬೇಕು ಅಂತ ಹೇಳ್ತಾಳೆ. ಈ ಕಡೆ ತುಂಬಾ ವರ್ಷಗಳಿಂದ ಮಾತಾಡದಿದ್ದ ಭಾಸ್ಕರ್ ತಂದೆ ಮಾತಾಡ್ತಾರೆ. ಈತ ಭಾಸ್ಕರ್ಗೆ ನಾನು ಫುಡ್ ಬಿಸ್ನೆಸ್ ಅಕೌಂಟ್ ನ ಚೆಕ್ ಮಾಡಿದೆ, ನೀನು ಹವಾಲದಿಂದ ಬ್ಲಾಕ್ ಮನಿನ ವೈಟ್ ಮಾಡ್ತಿದ್ದೀಯಾ, ನೀನು ಮೊದಲು ಅವಶ್ಯಕತೆಗಾಗಿ ದುಡಿತಿದ್ದೆ, ಆದ್ರೆ ಈಗ ಆಸೆಗಾಗಿ ದುಡಿತಿದ್ದೀಯಾ, ಹೇಗೆ ಆಡಿದ್ವಿ ಅನ್ನೋದಕ್ಕಿಂತ ಯಾವಾಗ ನಿಲ್ಲಿಸಿದ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಭಾಸ್ಕರ್ಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನು ತನ್ನ ತಾನು ಬದಲಾಯಿಸ್ತಾನೆ. ಭಾಸ್ಕರ್ ಫುಡ್ ಬಿಸ್ನೆಸ್ ನ ಬಂದ್ ಮಾಡ್ತಾನೆ. ಟ್ರೇಡಿಂಗ್ ಅಕೌಂಟ್ ಕೂಡ ಬಂದ್ ಮಾಡ್ತಾನೆ ಮತ್ತು ಯಾರ್ಯಾರ ಜೊತೆ ರೂಢ್ ಆಗಿ ಮಾತಾಡಿದ್ನೋ ಅವರಿಗೆಲ್ಲ ಸಾರಿ ಕೇಳ್ತಾನೆ. ಪಟೇಲ್ ಸ್ಕೂಟರ್ ನ ಮುರಿದಿದ್ದಕ್ಕೆ ಪಟೇಲ್ಗೆ ತನ್ನ ಸ್ಕೂಟರ್ ನ ಕೊಡ್ತಾನೆ. ಭಾಸ್ಕರ್ ತನ್ನ ಆಸ್ತಿಯಲ್ಲಿ ಬಾಮೈದ ತನ್ನ ತಂಗಿ ಮತ್ತು ತಮ್ಮನಿಗೆ ಸ್ವಲ್ಪ ಕೊಡ್ತಾನೆ. ಈ ಕಡೆ ಬ್ಯಾಂಕ್ ನಲ್ಲಿ ಹರ್ಷ ಮೇಹ್ರಾನಿಗೆ ಬಿಆರ್ ಕೂಡ ಇಶ್ಯೂ ಮಾಡ್ತಿರಲ್ಲ. ಒಂದು ದಿನ ರೀಜನಲ್ ಮ್ಯಾನೇಜರ್ ವಿನೋದ್ ಭಾಸ್ಕರ್ ನ ಕರೀತಾನೆ. ಆಗ ಅಲ್ಲಿ ಸೂರಜ್ ಕೂಡ ಇರ್ತಾನೆ. ವಿನೋದ್ ಭಾಸ್ಕರ್ಗೆ ಬಿಆರ್ ಇಶ್ಯೂ ಮಾಡುವಂತೆ ಹೇಳ್ತಾನೆ. ಆಗ ಭಾಸ್ಕರ್ ಹರ್ಷ ಮೊದಲು ತಗೊಂಡ ಲೋನ್ ಕ್ಲಿಯರ್ ಮಾಡಿದ್ರೆ ಇಶ್ಯೂ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ವಿನೋದ್ ನಾನು ಹೇಳಿದ್ರು ಮಾಡಲ್ಲ ಅಂತ ಕೇಳ್ತಾನೆ. ಆಗ ಭಾಸ್ಕರ್ ಹಾಗಾದ್ರೆ ನೀವೇ ಮಾಡಿ ಅಂತ ಹೇಳ್ತಾನೆ. ಆಗ ವಿನೋದ್ ನಾನು ನಿನ್ನ ಕೆಲಸದಿಂದ ತೆಗಿಬಹುದು ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಎಲ್ಲರಿಗೂ ಗೊತ್ತಾಗುವಂತೆ ರೀಸನ್ ಲೆಟರ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಬ್ಯಾಂಕ್ ಎಂಪ್ಲಾಯ್ ಒಬ್ಬರು ಭಾಸ್ಕರ್ಗೆ ಕಾಲ್ ಮಾಡಿ ಆರ್ಬಿಐ ನವರು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋಕೆ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ನಾನು ಕೆಲಸ ಬಿಟ್ಟಿದ್ದೀನಿ, ನೀನು ಜಿಎಂ ಗೆ ಹೇಳು ಅಂತ ಹೇಳ್ತಾನೆ.
ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಸಿಬಿಐ ಆಫೀಸರ್ ಲಕ್ಷ್ಮಣ್ ರಾವ್ ಭಾಸ್ಕರ್ಗೆ, ನೀನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದೀಯಾ, ಆದ್ರೆ ನಾವು ಸಿಬಿಐ ನವರು ಯಾವುದೇ ಒಂದು ಕೇಸ್ ಹಾಕಿ ನಿನ್ನ ಸಿಕ್ಕಾಕ್ಸಬಹುದು, ಆದ್ರೆ ನಾವು ಹಾಗೆ ಮಾಡೋದಿಲ್ಲ. ನನ್ನ ಹತ್ರ ಒಂದು ಆಫರ್ ಇದೆ, ನಿನ್ನಲ್ಲಿರುವ 100 ಕೋಟಿ ಚೆಕ್ ಬರೆದು ಗೃಹಿಗೆ ಕೊಡಬೇಕು, ಅದನ್ನ ಹರ್ಷ ಮಗದ ಬ್ಯಾಂಕ್ ಗೆ ವಾಪಸ್ ಕೊಡ್ತಾನೆ. ಇದರಿಂದ RBI ಬಂದಾಗ ಮಗದ ಬ್ಯಾಂಕ್ ಹಣ ಬ್ಯಾಂಕ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಚೇರ್ಮನ್ ಮತ್ತು ವಿನೋದ್ ಇಬ್ರು ಇರ್ತಾರೆ. ಈಗ ಭಾಸ್ಕರ್ಗೆ ಇದೆಲ್ಲ ತನ್ನ ಹಣನ ಲಪ್ಟಾಯಿಸೋಕೆ ನಡೆತಿರೋ ಪ್ಲಾನ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಚೇರ್ಮನ್ ಭಾಸ್ಕರ್ಗೆ, ಫೇಕ್ ಬಿಯರ್ ಬಗ್ಗೆ ನಮಗೆ ಮೊದಲೇ ಗೊತ್ತಿತ್ತು, ಇದು ತುಂಬಾ ದೊಡ್ಡ ಆಟ, ನೀನು ಕೇವಲ ಒಂದು ಸಣ್ಣ ಸಿಪಾಯಿ, ಬಿಯರ್ ಮೇಲೆ ಸೈನ್ ಮಾಡೋಕೆ ಅಂತಾನೆ ನಿನ್ನ ಪ್ರಮೋಟ್ ಮಾಡಿದ್ದು, ಈಗ ನೀನು ಚೆಕ್ ಬರ್ದಿಲ್ಲ ಅಂದ್ರೆ ಬಿಯರ್ ಮೇಲೆ ಸೈನ್ ಮಾಡಿದ್ದು ನೀನೇ, ಆದ್ದರಿಂದ ನೀನು ಇದರಲ್ಲಿ ಸಿಕ್ಕಾಕೊಳ್ತೀಯಾ ಅಂತ ಹೇಳ್ತಾನೆ. ಮತ್ತು ಚೇರ್ಮನ್, RBI ಗೆ ಕಂಪ್ಲೇಂಟ್ ಮಾಡಿದ್ದು ನೀನೇ ಅಂತ ನಮಗೆ ಗೊತ್ತು, ಸೊ ನೀನು ಹಾಳು ಮಾಡಿದ್ದನ್ನ ನೀನೇ ಸರಿ ಮಾಡಬೇಕು ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಚೆಕ್ ಮೇಲೆ ಸೈನ್ ಮಾಡ್ತಾನೆ. ಆಗ ಚೇರ್ಮನ್, ನಿನಗೆ ಬೇಜಾರಾಗ್ತಿಲ್ವಾ ಅಂತ ಕೇಳ್ತಾನೆ. ಆಗ ಭಾಸ್ಕರ್, ಇಲ್ಲ, ಕೆಲವೊಂದ್ಸಾರಿ ಏನು ಮಾಡಕ್ಕಾಗದಾಗ ನಕ್ಕು ಸೈಡಿಗೆ ಸರಿಯೋದು ಉತ್ತಮ ಅಂತ ಹೇಳ್ತಾನೆ. ಮಾರನೇ ದಿನ ಸೂರಜ್ ಭಾಸ್ಕರ್ ಚೆಕ್ ತಗೊಂಡು ಬಂದಾಗ ಅದು ರಿಜೆಕ್ಟ್ ಆಗುತ್ತೆ, ಏಕೆಂದ್ರೆ ಭಾಸ್ಕರ್ ತನ್ನ ಅಕೌಂಟ್ ನ ಕ್ಲೋಸ್ ಮಾಡಿ ಎಲ್ಲ ಹಣ ತೆಗೆದಿರ್ತಾನೆ. ಆಗ ವಿನೋದ್ ಅಕೌಂಟ್ ನ ಚೆಕ್ ಮಾಡಿದಾಗ ಅದು ಆಕ್ಟಿವ್ ಅಂತ ತೋರಿಸುತ್ತೆ. ಆಗ ಕ್ಯಾಶಿಯರ್, ಸರ್ ಇದು ಲಾಸ್ಟ್ ಮಂತ್ ಸ್ಟೇಟ್ಮೆಂಟ್, ಈ ಮಂತ್ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾಳೆ. ಎಲ್ಲರೂ ಶಾಕ್ ಆಗ್ತಾರೆ. ಈಗ ಭಾಸ್ಕರ್ ಮಾಡಿದ ಪ್ಲಾನ್ ತೋರಿಸ್ತಾರೆ. ಭಾಸ್ಕರ್ ತಂದೆಗೆ ಭಾಸ್ಕರ್ ಮಾಡಿದ ಸ್ಕ್ಯಾಮ್ ಗೊತ್ತಾದಾಗ ಅವರು ದೇಶ ಬಿಡೋ ಐಡಿಯಾ ಕೊಡ್ತಾರೆ. ಅದಕ್ಕೆ ಭಾಸ್ಕರ್ ಅಮೆರಿಕದಲ್ಲಿದ್ದ ಅಂತೋಣಿ ಹತ್ರ ಮಾತಾಡ್ತಾನೆ. ಆಗ ಅವರಿಗೆ ಅಮೆರಿಕದಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡಿದ್ರೆ 5 ವರ್ಷದವರೆಗೂ ಗ್ರೀನ್ ಕಾರ್ಡ್ ಮತ್ತು ಆಮೇಲೆ ಸಿಟಿಜನ್ಶಿಪ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ವೈಟ್ ಮನಿ ಕೊಡೋಕೆ ಅವರಿಗೆ ಒಂದು ಇನ್ಕಮ್ ಟ್ಯಾಕ್ಸ್ ಲೆಟರ್ ಬೇಕಾಗಿರುತ್ತೆ. ಅದಕ್ಕೆ ಭಾಸ್ಕರ್ ತಂದೆಗೆ ಪರಿಚಯ ಇದ್ದ ಒಬ್ಬ ಆಫೀಸರ್ ಮಾಡಿ ಕೊಡ್ತಾಳೆ. ಭಾಸ್ಕರ್ ಅಂತೋಣಿ ಸಹಾಯದಿಂದ ಅಮೆರಿಕದಲ್ಲಿ ಒಂದು ಹೋಟೆಲ್ ತಗೋತಾನೆ. ತನ್ನ ಫ್ಯಾಮಿಲಿ ಜೊತೆ ಅಲ್ಲೇ ಶಿಫ್ಟ್ ಆಗ್ತಾನೆ. ಲಕ್ಷ್ಮಣ್ ರಾವ್ ಭಾಸ್ಕರ್ನ ಹಿಡಿಯೋಕೆ ಅವನ ಮನೆಗೆ ಬರ್ತಾನೆ, ಆದ್ರೆ ಭಾಸ್ಕರ್ ಅಲ್ಲಿರೋದಿಲ್ಲ. ಈ ಕಡೆ ಬ್ಯಾಂಕ್ ನಲ್ಲಿ RBI ರೇಡ್ ಆಗುತ್ತೆ. ವಿನೋದ್ ಚೇರ್ಮನ್ ಮತ್ತು ಲಕ್ಷ್ಮಣ್ ರಾವ್ ನ ಅರೆಸ್ಟ್ ಮಾಡ್ತಾರೆ. ಈ ಕಡೆ ಹರ್ಷ ಮೇಹ್ರಾ ಕೂಡ ಅರೆಸ್ಟ್ ಆಗಿರ್ತಾನೆ. ವಿನೋದ್ ಚೇರ್ಮನ್ ಗೆ, ಭಾಸ್ಕರ್ ಅಮೆರಿಕಕ್ಕೆ ಓಡೋಗೋ ಪ್ಲಾನ್ ಇದ್ರೆ ನಮ್ಮನ್ನಕ್ಕೆ ಹಿಡಿದುಕೊಟ್ಟ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ್ ರಾವ್, ಡೈರೆಕ್ಟ್ ಆಗಿ ಸಿಕ್ಕಾಕೊಂಡಿದ್ರೆ ಭಾಸ್ಕರ್ ಕೂಡ ಅಪರಾಧಿ ಆಗ್ತಿದ್ದ, ಅದಕ್ಕೆ ಅವನೇ RBI ಗೆ ಕಂಪ್ಲೇಂಟ್ ಮಾಡಿ ತಾನು ಬಚಾವಾದ ಅಂತ ಹೇಳ್ತಾನೆ. ಭಾಸ್ಕರ್ಗೆ ಚೇರ್ಮನ್ ಮತ್ತು ವಿನೋದ್ ಹರ್ಷ ಜೊತೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಮೊದಲೇ ಗೊತ್ತಿರುತ್ತೆ. ಅದಕ್ಕೆ ಅವನು ಯಾವುದೇ ಭಯವಿಲ್ಲದೆ ಸೂರಜ್ ಜೊತೆ ಡೀಲ್ ಮಾಡ್ತಿರ್ತಾನೆ. ಮತ್ತು ಭಾಸ್ಕರ್ ಒಂದು ಸಲವಾದ್ರೂ ಹರ್ಷ ಜೊತೆ ಡೈರೆಕ್ಟ್ ಆಗಿ ಡೀಲ್ ಮಾಡಿರಲ್ಲ ಮತ್ತು ಗೃಹಿ ಕಂಪನಿಯಿಂದ ಯಾವುದೇ ಶೇರ್ ತಗೊಂಡಿರಲ್ಲ. ಯಾವಾಗ ಭಾಸ್ಕರ್ಗೆ ಬಿಯರ್ ಮೇಲೆ ಸೈನ್ ಮಾಡುವಂತೆ ಫೋರ್ಸ್ ಮಾಡಿದಾಗ ತನ್ನನ್ನ ಸಿಕ್ಕಾಕ್ಸ್ತಾರೆ ಅಂತ ಅರ್ಥವಾಗಿರುತ್ತೆ. ಅದಕ್ಕೆ ಅವನೇ ಹೋಗಿ RBI ಗೆ ಕಂಪ್ಲೇಂಟ್ ಮಾಡಿರ್ತಾನೆ. ಇದರಿಂದ ಭಾಸ್ಕರ್ ನಿರ್ದೋಷಿ ಆಗ್ತಾನೆ. ಸ್ವಲ್ಪ ಸಮಯದ ನಂತರ ಭಾಸ್ಕರ್ನ ತೋರಿಸ್ತಾರೆ. ಭಾಸ್ಕರ್ ಈಗ ಅಮೆರಿಕದಲ್ಲಿ ಬಿಸ್ನೆಸ್ ಮಾಡ್ತಿರ್ತಾನೆ. ಅವನ ಲೈಫ್ ಈಗ ತುಂಬಾ ಲಕ್ಸುರಿ ಆಗಿರುತ್ತೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.